ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇದ್ದರೆ ನೆಮ್ಮದಿಯಾಗಿರಬೇಕು. ನೆಮ್ಮದಿ ಸೀರೀಸ್ ಎಪಿಸೋಡ್ 6. ಗ್ರ್ಯಾಟಿಟ್ಯೂಡ್ ಈಕ್ವಲ್ಸ್ ನೆಮ್ಮದಿ ಅಥವಾ ಪೀಸ್. ಹೌದು, ಇವತ್ತು ನಾನು ಗ್ರ್ಯಾಟಿಟ್ಯೂಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಪ್ರತಿನಿತ್ಯ ನಾವು ಎದ್ದಾಗ ನಮ್ಮ ಮನದಲ್ಲಿ ಬರುವಂಥ ಆಲೋಚನೆಗಳೇನಪ್ಪ ಅಂತ ಹೇಳಿದ್ರೆ, ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ, ನನಗೆ ಸರಿಯಾಗಿ ಸಂಬಳ ಸಿಗ್ತಿಲ್ಲ, ನನಗೆ ತುಂಬ ಕೆಲಸ ಇದೆ, ಈ ರೀತಿಯ ಅನೇಕ ನೆಗೆಟಿವ್ ಆಲೋಚನೆಗಳು ನಮ್ಮ ಮನದಲ್ಲಿ ಹುಟ್ಟುತ್ತೆ. ಅದರಿಂದ ನಮ್ಮ ದಿನ ಪ್ರಾರಂಭ ಆಗುತ್ತೆ. ಆ ನೆಗೆಟಿವ್ ಆಲೋಚನೆಗಳು ನಮಗೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಆದರೆ ನಾವು ನಮಗಿರುವಂಥ ಬ್ಲೆಸ್ಸಿಂಗ್ಸ್ಗಳನ್ನು ಕೌಂಟ್ ಮಾಡಿದ್ರೆ, ಅದ್ರ ಕಡೆ ಫೋಕಸ್ ಮಾಡಿದ್ರೆ, ಅದು ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಆ ನೆಮ್ಮದಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಅದರ ಕಡೆಗೆ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಇಸ್ ಅ ಪವರ್ ದ್ಯಾಟ್ ವಿಲ್ ಗಿವ್ ಯು ಪೀಸ್ ಆಫ್ ಮೈಂಡ್ ಅಥವಾ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತೀನಿ. ನಮ್ಮ ನೆಮ್ಮದಿಗೋಸ್ಕರ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದೆ. ಹಾಗಾದರೆ ಬ್ಲೆಸ್ಸಿಂಗ್ಸ್ ಅಂದರೆ ಏನು? ನಮಗೆ ಅಪ್ಪ ಅಮ್ಮ ಇದ್ದಾರೆ, ಅದು ಬ್ಲೆಸ್ಸಿಂಗ್. ಪ್ರತಿನಿತ್ಯ ನಾವು ಎದ್ದೊಳ್ತೀವಿ, ಅದು ಬ್ಲೆಸ್ಸಿಂಗ್. ನಮಗೆ ಆರೋಗ್ಯ ಚೆನ್ನಾಗಿದೆ, ಅದು ಬ್ಲೆಸ್ಸಿಂಗ್. ಸಮಯಕ್ಕೆ ತಕ್ಕಂತೆ ನಮಗೆ ಊಟ ಸಿಗುತ್ತೆ, ಅದು ಬ್ಲೆಸ್ಸಿಂಗ್. ನಾವೆಲ್ಲೋ ಹೋಗ್ಬೇಕಾಗಿರುತ್ತೆ, ಸಮಯಕ್ಕೆ ತಕ್ಕಂಗೆ ಕರ್ಕೊಂಡು ಹೋಗ್ತಾರೆ, ಅದು ಬ್ಲೆಸ್ಸಿಂಗ್. ಹೀಗೆ ಹೇಳ್ತಾ ಹೋದರೆ ನಮ್ಮ ಸುತ್ತಮುತ್ತ ಅನೇಕ ಬ್ಲೆಸ್ಸಿಂಗ್ಸ್ಗಳನ್ನು ನಾವು ಕಾಣಬಹುದು. ಆದರೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇರುವಂಥ ನೆಗೆಟಿವ್ ಆಲೋಚನೆಗಳಿಂದ ಈ ಬ್ಲೆಸ್ಸಿಂಗ್ಗಳನ್ನು ನಾವು ಮರಿತೀವಿ. ಅದು ಎಷ್ಟೇ ಹೆಚ್ಚಿಗೆ ಇದ್ದರೂ ಬ್ಲೆಸ್ಸಿಂಗ್ಸ್ಗಳನ್ನು ಮರೆತು ನಮ್ಮಲ್ಲಿರುವಂಥ ಒಂದು ಪುಟ್ಟ ನೆಗೆಟಿವನ್ನು ಇಟ್ಕೊಂಡು ನಮ್ಮ ಮನಃಶಾಂತಿಯನ್ನು ನಾವೇ ಹಾಳು ಮಾಡ್ಕೋತೀವಿ. ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ರವಿ ಮತ್ತು ಆನಂದ್ ಇಬ್ಬರು ಒಂದೇ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕಂಪನಿ ಇದ್ದಕ್ಕಿದ್ದಂತೆ ಲೇ ಆಫ್ನ ಅನೌನ್ಸ್ ಮಾಡುತ್ತೆ. ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಸನ್ನಿವೇಶ ರವಿ ಮತ್ತು ಆನಂದ್ ಇಬ್ಬರಿಗೂ ಒಂದೇ ಆಗಿರುತ್ತೆ. ಆದರೆ ಅವರ ಆಲೋಚನೆಗಳು ಬೇರೆ ಆಗಿರುತ್ತೆ. ರವಿ ಹೇಳ್ತಾನೆ, ಯಾಕೆ ಯಾವಾಗಲೂ ನನಗೆ ಹಿಂಗಾಗುತ್ತೆ, ಲೈಫ್ ಈಸ್ ಅನ್ಫೇರ್, ನನ್ನ ಜೀವನ ಹಾಳಾಯಿತು ಅಂಥೇಳಿ ಕೊರಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಆನಂದ್ ಹೇಳ್ತಾನೆ, ಇಟ್ಸ್ ಓಕೆ, ಕೆಲಸ ಹೋಯ್ತಲ್ವಾ, ಹೋಗಲಿ ಬಿಡು, ನನಗೆ ನನ್ನ ಫ್ಯಾಮಿಲಿ ಇದೆ, ನನ್ನ ಹೆಲ್ತ್ ಇದೆ, ಹಾಗೆ ನನ್ನ ಸ್ಕಿಲ್ಸ್ ನನ್ನ ಜೊತೆ ಇದೆ ಅಂಥೇಳಿ ತನ್ನ ಮಾತನ್ನು ರವಿ ಜೊತೆ ಶೇರ್ ಮಾಡ್ಕೋತಾನೆ. ನಂತರ ಹೀಗೆ ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಉರುಳುತ್ತೆ. ಆನಂದ್ ತನ್ನ ಒಂದು ಸಣ್ಣ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ವಿಗೊಳ್ತಾನೆ. ಹಾಗೆ ಅವನು ತನ್ನ ನೆಮ್ಮದಿಯನ್ನು ಕಂಡುಕೊಳ್ತಾನೆ. ಅದೇ ರವಿ ಈ ಕಡೆ ಕೆಲಸ ಮಾಡೋಕ್ಕೂ ಆಗದೆ, ಈ ಕಡೆ ಬೇರೆ ಏನು ಸೊಲ್ಯೂಷನು ಕಂಡಿಡ್ಕೊಳ್ಳೋಕ್ಕಾಗದೆ ಅದೇ ಕೊರಗಿನಲ್ಲಿ ತನ್ನ ಜೀವನವನ್ನು ಮುಂದೂಡ್ತಾನೆ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವುದು, ಸನ್ನಿವೇಶ ಒಂದೇ ಇತ್ತು ರವಿಗೆ ಮತ್ತು ಆನಂದ್ಗೆ. ಆದರೆ ರವಿ ಕೊರಗ್ತಾ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ. ಆದರೆ ಆನಂದ್ ಬಂದದ್ದೆಲ್ಲ ಬರಲಿ ಅಂತ ಹೇಳಿ ಅನುಭವಿಸ್ತಾ ತನ್ನ ಜೀವನವನ್ನು ಸಫಲಗೊಳಿಸ್ಕೊಂಡ. ಸೊ ಹಾಗಾಗಿ ನಾವು ನೋಡುವ ರೀತಿ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಅದು ನಿಜವಾದ ಗ್ರ್ಯಾಟಿಟ್ಯೂಡ್ನ ಪವರ್ ಅಂತ ಹೇಳ್ತೀನಿ. ಒಮ್ಮೆ ಇದನ್ನು ಟ್ರೈ ಮಾಡಿ. ಪ್ರತಿನಿತ್ಯ ನೀವು ಎದ್ದ ತಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ಜನ ಎದ್ದೊಳೋದೇ ಇಲ್ಲ. ನಿಮ್ಮ ಮನೆಯಲ್ಲಿ ತಿಂಡಿ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಸಿಗುತ್ತೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಬ್ರೇಕ್ಫಾಸ್ಟೇ ಸಿಗಲ್ಲ. ಸರಿಯಾದ ಸಮಯಕ್ಕೆ ಊಟ ಸಿಗುತ್ತೆ, ಥ್ಯಾಂಕ್ ಯು ಅಂತ ಹೇಳಿ. ಅಪ್ಪ ಅಮ್ಮ ಜೊತೆಗಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳಿ. ಸ್ನೇಹಿತರ ಬಳಗ ಇದೆ, ಥ್ಯಾಂಕ್ ಯು ಅಂತ ಹೇಳಿ. ನೀವು ಕೇಳಿದ ತಕ್ಷಣ ನಿಮಗೆ ಸಹಾಯ ಸಿಗುತ್ತೆ, ಥ್ಯಾಂಕ್ಸ್ ಹೇಳಿ. ಹೀಗೆ ಇದನ್ನೆಲ್ಲ ಪ್ರತಿನಿತ್ಯ ನೀವು ನಿಮಗೆ ಸಿಗುವಂಥ ಒಳ್ಳೆಯ ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಇದನ್ನು ಟ್ರೈ ಮಾಡಿ ನೋಡಿ. ಅಲ್ಲಿ ನಿಮಗೆ
ನೆಮ್ಮದಿ ಸಿಗುತ್ತೆ, ಹಾಗೆ ಖುಷಿಯನ್ನು ಕಾಣ್ತೀರಾ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರ ಜೀವನದಲ್ಲೂ ಬ್ಲೆಸ್ಸಿಂಗ್ಸ್ ಮತ್ತು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವು ಏನನ್ನು ಫೋಕಸ್ ಮಾಡ್ತೀವಿ ಅನ್ನೋದು ನಮ್ಮ ನೆಮ್ಮದಿಯನ್ನು ಡಿಸೈಡ್ ಮಾಡುತ್ತೆ. ನೀವು ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳನ್ನೇ ಫೋಕಸ್ ಮಾಡಿದ್ರೆ ಅದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ಅದರಿಂದ ನಿಮ್ಮ ಆರೋಗ್ಯವೂ ಸಹ ಹಾಳಾಗುತ್ತೆ. ಅದೇ ನಿಮ್ಮ ಫೋಕಸ್ಸು ಒಳ್ಳೆಯ ವಿಚಾರಗಳ ಕಡೆಗಿದ್ರೆ ಅಥವಾ ನಿಮ್ಮ ಬ್ಲೆಸ್ಸಿಂಗ್ ಕಡೆಗಿದ್ರೆ ಅದು ನಿಮಗೆ ನೆಮ್ಮದಿಯನ್ನು ಕೊಡುತ್ತೆ, ಖುಷಿಯನ್ನು ಕೊಡುತ್ತೆ. ಅಂದರೆ ಯಾರ ಜೀವನವು ಪರ್ಫೆಕ್ಟ್ ಅಲ್ಲ, ಅಂದರೆ ಲೈಫ್ ಈಸ್ ನಾಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ, ಆದರೆ ನಾವು ಪರ್ಫೆಕ್ಷನಿಸಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲ ಸಂದರ್ಭದಲ್ಲೂ ಪರ್ಫೆಕ್ಷನಿಸಮ್ ವರ್ಕ್ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮಗಿರುವಂಥ ದಿನವನ್ನು ಶುರು ಮಾಡುವಾಗ ನಾವು ಫೋಕಸ್ ಮಾಡಬೇಕಾಗಿದ್ದು, ನೀವು ಯಾವತ್ತೂ ನಿಮ್ಮ ಪ್ರತಿದಿನ ಆರಂಭ ಮಾಡ್ತಿರಲ್ಲ, ಥ್ಯಾಂಕ್ ಯು ಇಂದ ಆರಂಭ ಮಾಡಿ. ಹಾಗೆ ನಿಮ್ಮ ದಿನವನ್ನು ಎಂಡ್ ಮಾಡ್ತಿರಲ್ಲ, ಆವಾಗ ಐ ಆಮ್ ಬ್ಲೆಸ್ಡ್ ಅಂತ ಹೇಳಿ. ಸೊ ಈ ಎರಡು ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಎಲ್ಲೋ ಒಂದು ಕಡೆ ನಿಮ್ಮ ನೆಮ್ಮದಿ ನಿಮ್ಮ ಕೈ ಸೇರುತ್ತೆ, ಹಾಗೆ ಮನಃಶಾಂತಿ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಗ್ರ್ಯಾಟಿಟ್ಯೂಡ್, ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಬರಬೇಕು. ನೀವು ಡೈರೆಕ್ಟಾಗಿ ಆ ವ್ಯಕ್ತಿಗೆ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದ್ರು, ನಿಮ್ಮ ಮನದಾಳದಲ್ಲಿ ಆ ವ್ಯಕ್ತಿಗಾಗಿರ್ಬೋದು ಅಥವಾ ದೇವರಿಗಾಗಿರ್ಬೋದು ಅಥವಾ ನೀವು ಯಾರಿಗೆ ಥ್ಯಾಂಕ್ ಯು ಹೇಳಬೇಕು ಅಂದರು ಹೇಳ್ಕೊಳ್ತಾ ಬನ್ನಿ. ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್. ಸೊ ದಟ್ ಈಸ್ ಅ ರೈಟ್ ಆ್ಯಟಿಟ್ಯೂಡ್ ಅಟ್ ದ ಪ್ರೆಸೆಂಟ್ ಲೈಫ್ ಸ್ಟೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಇನ್ನೊಂದು ವಿಚಾರ ಮನಸ್ಸಲ್ಲಿಟ್ಕೊಳ್ಳಿ, ಜೀವನ ಅಂತ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಇರುತ್ತೆ, ಹಾಗೆ ಬ್ಲೆಸ್ಸಿಂಗ್ಸ್ಗಳು ಇರುತ್ತೆ. ನಾವು ಯಾವುದನ್ನು ಫೋಕಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಾವು ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿದ್ರೆ ಆ ಸಮಸ್ಯೆಗಳು ನಮಗೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ನಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಅದೇ ನಾವು ಬ್ಲೆಸ್ಸಿಂಗ್ಸ್ಗಳನ್ನು ಫೋಕಸ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಖುಷಿಯನ್ನು ಕೊಡುತ್ತೆ, ಹಾಗೆ ನೆಮ್ಮದಿಯನ್ನು ಕಂಡ್ಕೋಬಹುದು. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಇರುವಂತಹ ಬ್ಲೆಸ್ಸಿಂಗ್ಸ್ಗಳನ್ನು ಕೌಂಟ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಇರುವುದ ಬಿಟ್ಟು ಇರದುದರೆಡೆಗೆ ಸಾಗುವುದು ಜೀವನ ಅಂತ ಹೇಳ್ತಾರಲ್ವಾ. ಅಂದರೆ ಇರೋದನ್ನ ಬಿಟ್ಟು ಇಲ್ಲದೆ ಇರೋ ಕಡೆಗೆ ಹೋಗೋದೇ ಜೀವನ ಅಂತ ಕೇಳಿದ್ದೀವಿ ನಾವು, ಹೌದಲ್ವಾ? ಆದರೆ ನಾನು ಹೇಳ್ತಾ ಇರುವಂಥದ್ದು, ಇರುವುದನ್ನು ನೆನೆದು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡುವುದೇ ಜೀವನ ಅಂತ ಹೇಳ್ತೀನಿ. ಅಂದರೆ ನೀವು ನಿಮಗಿರುವಂಥ ಬ್ಲೆಸ್ಸಿಂಗ್ಸ್ಗಳ ಬಗ್ಗೆ ಆಲೋಚನೆ ಮಾಡಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ, ಆವಾಗ ನಿಜವಾಗಲೂ ನಿಮಗೆ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಸ್ತುತ ಲೈಫ್ ಸ್ಟೈಲ್ನಲ್ಲಿ. ಹಾಗಿದ್ರೆ ಪ್ರತಿದಿನ ನೀವು ಆರಂಭ ಮಾಡಿದಾಗ ಒಂದು ಮಾತು ಹೇಳಿ, ಥ್ಯಾಂಕ್ ಯು ಅಂತ. ಹಾಗೆ ಪ್ರತಿದಿನ ಮುಗಿದ ಮೇಲೆ ಹೇಳಿ, ಐ ಆಮ್ ಬ್ಲೆಸ್ಡ್ ಅಂತ. ಮತ್ತೆ ಯಾವತ್ತಾದರೂ ನಿಮಗೆ ಲೋ ಅನಿಸಿದ್ರೆ ಅಥವಾ ಯಾರೂ ಇಲ್ಲ, ನನಗೇನು ಕೆಲಸ ವರ್ಕ್ ಆಗ್ತಿಲ್ಲ ಅಂತೆಲ್ಲ ಅನಿಸಿದ್ರೆ ಒಬ್ಬರೇ ಕೂತ್ಕೊಳ್ಳಿ, ಕೂಲಾಗಿ ನಿಮಗಿರುವಂಥ ಪಾಸಿಟಿವ್ಸ್ ಏನೇನಿದೆ, ಸ್ಕಿಲ್ ಕಲ್ತಿದ್ದೀರಾ ಅದ್ರ ಬಗ್ಗೆ ಆಲೋಚನೆ ಮಾಡಿ, ತುಂಬ ಚೆನ್ನಾಗಿ ಮಾತಾಡ್ತೀರಾ ಅದ್ರ ಬಗ್ಗೆ ಆಲೋಚನೆ ಮಾಡಿ, ಫ್ರೆಂಡ್ಸ್ ಇದ್ದಾರಾ ಅದ್ರ ಬಗ್ಗೆ ಆಲೋಚನೆ ಮಾಡಿ, ಒಬ್ಬರೇ ಏನಾರ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಹೀಗೆ ನಿಮ್ಮಲ್ಲಿರುವಂಥ ಪಾಸಿಟಿವ್ಗಳ ಎಲ್ಲವನ್ನ ಒಂದು ಲಿಸ್ಟ್ ಮಾಡ್ತಾ ಬನ್ನಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಸೊ ಅಲ್ಲಿ ನಿಮ್ಮನ್ನು ಮತ್ತೆ ಅದು ಪಾಸಿಟಿವಿಟಿಯಿಂದ ನೆಗೆಟಿವಿಟಿ ಹೋಗೋದ ಕಡೆಗೆ ತಡೆದು ನಿಮ್ಮನ್ನು ಒಬ್ಬ ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಅಂದರೆ ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ತುಂಬ ಸ್ಟ್ರೆಸ್ಫುಲ್ಲಾಗಿ ನಾವು ಜೀವನ ನಡೆಸ್ತಾ ಇದ್ದೀವಿ. ನಾವೇ ಲೈಫನ್ನು ತುಂಬ ಕಾಂಪ್ಲಿಕೇಶನ್ನು ಮಾಡ್ಕೊಳ್ತಾ ಇದ್ದೀವಿ. ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿಕೊಂಡು ಬೇರೆಯವ್ರ ಜೊತೆಗೆ ನಮ್ಮನ್ನು ನಾವು ಅಲ್ಲಿ ನೋಡಬೇಕು, ಆ ರೀತಿ ನೋಡಬೇಕು ಅಂತ ಅಂದ್ಕೊಂಡು, ಅದು ಖಂಡಿತವಾಗ್ಲೂ ಬೇಡ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನ ನಿಮ್ಮದೇ ಆಗಿರಬೇಕು, ಬೇರೆಯವರ ಕಾಪಿ ಆಗಿರಬಾರ್ದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮಲ್ಲಿರುವಂಥ ಬ್ಲೆಸ್ಸಿಂಗ್ಸ್ ನಿಮಗೆ ಬೇರೆ ಆಗಿರುತ್ತೆ, ಅವ್ರಿಗಿದ್ದಂಥ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಬೇರೆ ಆಗಿರುತ್ತೆ.
ಸೊ ಅದೇ ರೀತಿ ನಿಮಗಿದ್ದಂಥ ಸಮಸ್ಯೆ ಬೇರೆ, ಅವರಿಗಿರುವಂಥ ಸಮಸ್ಯೆ ಬೇರೆ. ಸೊ ನೀವು ಮಾಡಬೇಕಾಗಿರೋದು ನಿಮಗಿರುವಂಥ ಬ್ಲೆಸ್ಸಿಂಗ್ಗಳನ್ನು ಕೌಂಟ್ ಮಾಡಿ ಅದಕ್ಕೆ ಪ್ರತಿನಿತ್ಯ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಆವಾಗ ನಾವು ನಿಜವಾಗಲೂ ಇದ್ದರೆ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ತೀನಿ. ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಈಸ್ ಅ ರೈಟ್ ಆಟಿಟ್ಯೂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಲೈಫ್ ಸ್ಟೈಲ್. ಹಾಗಿದ್ರೆ ಇದ್ದರೆ ನೆಮ್ಮದಿಯಾಗಿರಬೇಕು ಎಪಿಸೋಡ್ 6 ಗ್ರ್ಯಾಟಿಟ್ಯೂಡ್. ಈ ವಿಚಾರ ನಿಮಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ನಮಗಿದೆ. ಆದರೂ ನನಗೆ ಗೊತ್ತು ನಿಮ್ಗೆ ಅನಿಸ್ದಾಗೆ ನೀವು ಮಾಡ್ತೀರಾ ಅಂತ. ನಿಮ್ಗೆ ಅನಿಸಿದ್ದನ್ನು ನೀವು ಮಾಡ್ತಾಯಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ನಮಸ್ತೆ.